ಸ್ನೇಹಿತರೆ ಇಲ್ಲಿ ಒಂದು ಮೆಡಿಟೇಷನ್ ಸೆಂಟರ್ ಇದೆ, ಅದು ಕಂಪ್ಲೀಟ್ ಆಗಿ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಹೇಳಿದ್ರು ಅವರು. ಇನ್ನು ಪಾರ್ಟ್ 2 ವಿಡಿಯೋ ಬೆಟ್ಟದ್ದು ಲೆಫ್ಟ್ ಸೈಡಲ್ಲಿ ಡೌನಲ್ಲಿ ಒಂದು ಶಾಂತಿದು ಒಂದು ಧರ್ಮ ಇದೆ ನೋಡಿ. ಇಲ್ಲೊಂದು ಬುದ್ಧನ ಮೂರ್ತಿ ಇದೆ ನೋಡಿ. ಇಲ್ಲಿ ನೋಡ್ಬೋದು ಒಂದು ಬುದ್ಧನ ಮೂರ್ತಿ ಇದೆ. ಸೊ ಮೆಡಿಟೇಷನ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ. ಬೆಟ್ಟದ ತಗಡನೇ ಇದೆ ಇದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಬುಕ್ಸ್ ಎಲ್ಲ ಇದೆ ನೋಡಿ ನಿಮ್ಗೆ ಓದೋಕ್ಕೆ. ತ್ರಿಪಿಟಕ, ಭಗವಾನ್ ಬುದ್ಧರ 3 ತ್ರಿಪಿಟಕಗಳು ಇಲ್ಲಿದೆ. ಯಾರೇ ಬಂದು ಉಪಾಸಕರು ಯಾರೇ ಬಂದು ಓದ್ಕೋಬೋದು. ಅದು ಭಗವಾನ್ ಬುದ್ಧರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಧ್ಯಾನ ಮತ್ತು ಪೂಜೆ ನಡೀತದೆ. ಪ್ರತಿಯೊಂದು ದಿವಸ ನಡೀತದೆ. ಅದರ ವಿಶೇಷ ದಿವಸ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ಕ್ಯಾಂಡಲೆಲ್ಲ ಹಚ್ಚಿ 100-150 ಕ್ಯಾಂಡಲ್ ಹಚ್ಚಿ ಇಲ್ಲಿ ಕಾರ್ಯಕ್ರಮ ಮಾಡುವಂಥದ್ದು. ಮತ್ತು ಬಂತಿಜಿಗಳು ಯಾರು ಗುರುಗಳು ಬರ್ತಾರೆ ಅವ್ರು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಒಳಗಡೆ ಇರುವಂಥದ್ದು. ನಿನ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡಿದ 135ನೇ ಜನ್ಮದಿನ ಆಚರಣೆ ಮಾಡಿದೋ. ನಾವೆಲ್ಲರೂ ಕೂಡ ತುಂಬ ವೈಭವದಿಂದನೇ ಮಾಡಿದೋ. ಭಾಳ ಸಂತೋಷ. ರಥಯಾತ್ರೆ ಎಲ್ಲ ಮಾಡಿ ಈ ಊರಿನ ಇದರಲ್ಲಿ ಎಲ್ಲ ಭಾಳ ಸಂತೋಷಪಟ್ಟರು. ಈ ಕುಂದಾನ ಬೆಟ್ಟದ ವಿಶೇಷ ಏನು ಅಂದರೆ ಇಲ್ಲಿ ಕೊಂಡಣ್ಯ ಬಂತೇಜಿ ಅಂತ ಭಗವಾನ್ ಬುದ್ಧರ ಮೊಟ್ಟ ಮೊದಲ ಪ್ರವಚನದಲ್ಲಿ 5 ಗುರುಗಳಿರ್ತಾರೆ. ಅವರಲ್ಲಿ ಶ್ರೇಷ್ಠ ಗುರುಗಳು ಯಾರು ಕೊಂಡಣ್ಯ ಅಂತ. ಅವರು ಇಲ್ಲಿ ಉಳಿದಿದ್ರು ಅನ್ನುವಂಥ ಒಂದು ಶಿಲಾಶಾಸನ ಕೂಡ ಇದೆ. ಉಳಿದು ಇಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿ ಇವತ್ತಿನ ದಿವಸ ನೀವು ನೋಡ್ಬೋದು. ಸ್ವಲ್ಪ ನಾವು ಆಚೆ ಹೋಗೋಣ. ಹಿಂಗೋ ಇಲ್ಲಿ ದಮ್ಮಗುಂಡು ಅಂತ ಇದೆ. ಇದು ನಾವು ಇಲ್ಲಿ 15-20 ವರ್ಷ ಮೇಲೆಯಿಂದ ನಾವು ಇದ್ದೀವಿ. ಈಗ ಬಂದು ಇಲ್ಲಿ ದಮ್ಮಗುಂಡು ಅಂತ ಒಂದಿದೆ. ಈ ಮೇಲ್ಗಡೆ ಕೂಡ ಜಾಗ ಇದೆ. ಮೆಡಿಟೇಷನ್ ಸೆಂಟರ್ ಕಟ್ಟಬೇಕು ಅಂತ ಇದು ಮಾಡ್ತಾಯಿದ್ದೀವಿ. ಹೌದೌದು, ಮುಂದಿನ ಇದರಲ್ಲಿ ಆಗುತ್ತೆ. ಅದು ಅಲ್ಲಿ ನಿಂತಿದೆಯಲ್ಲ. ದಿವಸ ಏನಂದರೆ ಮೆಡಿಟೇಷನ್ ಸೆಂಟರ್ಗೆ ಭಾಳ ಅದ್ಭುತವಾದ ಜಾಗ ಇದೆ. ಪ್ರತಿಯೊಬ್ಬರು ಕೂಡ ಮೆಡಿಟೇಷನ್ಗೆ ಬರ್ತಾರೆ. ಯಾರು ಮಾನಸಿಕ ನೋವಲ್ಲಿರ್ತಾರೆ, ಭಾಳ ಮಾನಸಿಕ ನೋವಲ್ಲಿದ್ದು ಕೂಡ ಇಲ್ಲಿ ಬಂದು 10 ನಿಮಿಷ ಆಗಲಿ 15 ನಿಮಿಷ ಆಗಲಿ ಇಲ್ಲಿ ಧ್ಯಾನವನ್ನು ಮಾಡಿದ್ರೆ ಅವ್ರಿಗೆ ಇಚ್ಛೆ ಪರಿಪೂರ್ಣ ಆಗುತ್ತೆ. ಯಾಕಂದರೆ ಇದು ನಾನು ಕಣ್ಣಾರ 15 ವರ್ಷದಿಂದ ನಾನು ನೋಡಿರೋ ತುಂಬ ಜನ ಅದನ್ನೇ ಹೇಳ್ಕೊಳ್ತಾರೆ. ನಾವು ಇಲ್ಲಿ ಒಂದು ಸ್ವಲ್ಪ ಈ ಗುಂಡು ಕೆಳಗಡೆ ಉಪವಾಸಕರು ಮಲಗಿದ್ರು, ಅವರು ಕೂಡ ಇಚ್ಛೆ ಪರಿಪೂರ್ಣ ಆಗಿದೆ. ಬರೀ ಕುರಿ ಮೇಯ್ಸೋಕ್ಕೆ ಬಂದಿರೋರು, ಅವ್ರ ಹತ್ರ ಏನೂ ಇರಲಿಲ್ಲ. ಇವತ್ತಿನ ದಿವಸ ಸ್ವಲ್ಪ ಅವ್ರು ಚೆನ್ನಾಗಿದ್ದಾರೆ, ಭಾಳ ಚೆನ್ನಾಗಿದೆ. ಮನೆಗಿನೇ ಕಟ್ಕೊಂಡು ಇಲ್ಲಿಂದ ಬಂದರೆ ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಭಾಳ ಚೆನ್ನಾಗಿ ವ್ಯೂ ಪಾಯಿಂಟ್ ನೋಡ್ಬೋದು. ಇಡೀ ಕುಂದಾನ ಹಳ್ಳಿ ಸಂಪೂರ್ಣವಾಗಿ ಕಾಣುತ್ತೆ. ಹೌದು. ಏರ್ಪೋರ್ಟ್ ಹತ್ರದಲ್ಲಿರೋದು. ಭಾಳ ಸುಂದರವಾಗಿ ಮೆಡಿಟೇಷನ್ ಕೂಡ ಮಾಡ್ಬೋದು. ಇಲ್ಲೆಲ್ಲ ಕೂತ್ಕೊಂಡು ಹೊರದೇಶದಿಂದ ಬರ್ತಾರೆ ತುಂಬ ಜನ ನೋಡೋಕ್ಕೆ. ನಮ್ಮ ವಿಶೇಷವಾಗಿ ನಮ್ಮ ಉಪಾಸಕರು ಎಲ್ಲ ಕೂಡ ತುಂಬ ಜನ ಇಡೀ ಕರ್ನಾಟಕದಿಂದ ಬರ್ತಾ ಇರ್ತಾರೆ. ಕರ್ನಾಟಕದಿಂದ ಇಲ್ಲ ಅಂದರೂ ಕೂಡ ಮುಂಬೈ ಮತ್ತು ಕೊಲಂಬಿಯಾ, ಥೈಲ್ಯಾಂಡು, ಬರ್ಮಾ ಕಡೆಯಿಂದ ಎಲ್ಲ ಬರ್ತಾರೆ. ವಿಶೇಷ ಏನು ಅಂದರೆ ಇಲ್ಲಿ ಭಗವಾನ್ ಬುದ್ಧರ ಪರಂಪರೆ ಅಸ್ಥಿ ಇದೆ. 2568 ವರ್ಷ ಆಯಿತು ಇವತ್ತಿನ ದಿವಸ. ಅದೇ ಬೋಧಿವೃಕ್ಷ ಅಲ್ಲಿ ಇರುವಂಥದ್ದು. ಹೌದು. ಭಾಳ ಸುಂದರವಾಗಿರೋ ಇದು ಹಿಸ್ಟ್ರಿ ಇದೆ. ಇದು ಬಂದು ದಮ್ಮಗುಂಡು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಗುರುಗಳು ಕೂತ್ಕೊಂಡು ಚರ್ಚೆಗಳು ಮಾಡ್ತಾ ಬರೋ ಅಂಥದ್ದು ಮತ್ತು ಯಾವುದೇ ವಿಶೇಷ ಚರ್ಚೆಗಳಾಗಲಿ ಇಲ್ಲಿ ನಡೀತಿದ್ದು. ಫಸ್ಟ್ ಅಡುಗೆ ಎಲ್ಲ ಮಾಡ್ಕೊಳ್ತಾರೆ, ಊಟ ಗೀಟ ಮಾಡ್ತಾರೆ ಅಲ್ಲಿ ವಿಶೇಷವಾಗಿ. ಮತ್ತು ಬೋಧಿವೃಕ್ಷ ಇದು ಸ್ತೂಪ ನಿಂತಿದೆಯಲ್ಲ, ಅದು ತುಂಬ ವಿಶೇಷವಾಗಿದೆ. ಯಾಕಂದರೆ ನಾಲ್ಗೆ ಹಿಂದೆ ಇದೆ, ಮುಖ ಮುಂದೆ ಇದೆ. ಭಾಳ ವಿಶೇಷವಾಗಿದೆ. ಹೌದು. ಹೌದು, ಯಾಕಂದರೆ ಇದು ವಿಶೇಷವಾಗಿ ನಾಲ್ಗೆನ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬಾರ್ದು ಅಂತ ಒಂದು ಇದು. ಮತ್ತು ಇಲ್ಲಿ ದಮ್ಮಗುಂಡು ಇದು. ಈ ದಮ್ಮಗುಂಡಲ್ಲಿ ಪ್ರತಿ ವರ್ಷ ಪೂಜೆ ಆಗುತ್ತೆ ಗ್ರ್ಯಾಂಡಾಗೆ. ಇದು ಬುದ್ಧ ಜಯಂತಿ ಇನ್ನೂ 1 ತಿಂಗಳಿದೆ. ಹಾಗೆಲ್ಲ ಕ್ಲೀನ್ ಮಾಡಿ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಆಗುತ್ತೆ. ಇಲ್ಲಿ 20 ಜನ ಇಲ್ಲ, ಇಲ್ಲಿ 5 ಜನ ಇದೆ. ಇಲ್ಲಿ 1 2 3 4 ಈ ಥರ ಕೂತ್ಕೊಳ್ತಿದ್ರು ವಿಶೇಷವಾಗಿ. ಮತ್ತು ಇಲ್ಲೂ ಕೂಡ ಮುಂದೆ ಜಾಗ ಇದೆ. ಇಲ್ಲೆಲ್ಲ ಕೂತ್ಕೊಂಡು ಬಂತಿಜಿಗಳು ಮೆಡಿಟೇಷನ್ ಮಾಡ್ತಿದ್ದು ವಿಶೇಷವಾಗಿ. ಅದ್ರ ಒಳಗಡೆನೂ ಕೂಡ ಗುಹೆ ಇದೆ, ದೊಡ್ಡ ಗುಹೆ ಇದೆ. ಅದರಲ್ಲಿ ಸ್ವಲ್ಪ ಪ್ರಾಣಿಗಳು ಇರೋದ್ರಿಂದ ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಈಗ ಯಾವ ಪ್ರಾಣಿ ಇದೆ ಸದ್ಯಕ್ಕೆ? ಅಲ್ಲಿ ಹಾವುಗಳು ತುಂಬ ಜಾಸ್ತಿ ಹಾವುಗಳಿದ್ದಾವೆ.
ಮತ್ತು ಈ ಜೇನ್ ಹುಳಗಳು ಜಾಸ್ತಿ ಇದ್ದಾವೆ. ಒಂದು ಗಂಧ ಕಡ್ಡಿ ಹಚ್ಚಿದ್ರೆ ಎಲ್ಲ ಅಟಿಸ್ಕೊ ಬರ್ತವೆ. ಓಕೆ, ಮತ್ತು ಇಲ್ಲಿ ಶಿಲೆಗಳಲ್ಲಿ ಕೆತ್ತನೆ ಮಾಡಿದ್ದಾರೆ, ಅದೊಂದು ಬಂಡೆ. ಶಿಲೆಗಳು ಅಲ್ಲಿದೆ. ಮುಂಚೆ ಸ್ಟೆಪ್ಸ್ ಕೂಡ ಇತ್ತಂತ ಇಲ್ಲಿ ಮುಂಚೆ ಹೋಗಕ್ಕೆ, ರೋಡ್ ಮುಂಚೆ ಮಾಡೋಕ್ಕಿಂತ ಮುಂಚೆ ಸ್ಟೆಪ್ ಇರಲಿಲ್ಲ. ಫಸ್ಟ್ ಬರೀ ದಾರಿ ಕಾಲ್ದಾರಿ ಇತ್ತು. ಇವಾಗ ನಾವು ಸರ್ಕಾರದಿಂದ ನಾವು ಅನೌನ್ಸ್ ಮಾಡಿ ಒಂದು ಸಿಮೆಂಟ್ ರೋಡನ್ನು ಮಾಡುವಂಥದ್ದು ಇದು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಜ್ಞಾನಲೋಕ ಬಂತೇಜಿ ಅಂತ. ಅಶೋಕ ಧಮ್ಮ ಸೇವಾ ಟ್ರಸ್ಟ್ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದೀವಿ ದೇವನಹಳ್ಳಿಯಲ್ಲಿ. ಮತ್ತು ನಾನು ಚಿಕ್ಕ ವಯಸ್ಸಿಂದ 7 ವರ್ಷ ಪಾಪುಯಿಂದ ಗುರುಗಳಾಗಿದ್ದೀವಿ. ಈ ಗುರುಗಳಾಗಿ ಈ ಧಮ್ಮ ಪ್ರಚಾರವನ್ನು ನಾವು ಪ್ರತಿಯೊಂದು ಹಳ್ಳಿ ಕಡೆ, ಪ್ರತಿಯೊಂದು ಇದಕ್ಕೆ ಕಡೆ ನಾವು ಮಾಡುವಂಥದ್ದು ಪರಿವರ್ತನೆ. ಯಾಕಂದರೆ ತನ್ನದೇ ಆದಂಥ ಒಂದು ಮಾನಸಿಕ ದುಃಖದಿಂದ ಬಿಡುಗಡೆ ಆಗಬೇಕು ಪ್ರತಿಯೊಬ್ಬರು. ಯಾಕಂದರೆ ಮಾನಸಿಕ ದುಃಖದಿಂದ ಬಿಡುಗಡೆ ಆಗಿಲ್ಲ ಅಂದರೆ ತುಂಬ ನೋವು ಕಷ್ಟಗಳಲ್ಲಿ ಇರ್ತಾರೆ ಅವರು. ಅದರಿಂದ ನಾವೇನು ಮಾಡಬೇಕು ಅಂದರೆ ಮಾನಸಿಕ ನೋವಿಂದ ಮುಕ್ತಿ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ. ಯಾಕಂದರೆ ದೇಹ ಮಾತ್ರ ಒಂದಲ್ಲ ಒಂದು ದಿವಸ ಹೊರಟೋಗುತ್ತೆ, ಅದು ಇದಕ್ಕೆ ನಾವು ಬೆಲೆ ಕೊಡಲ್ಲ. ಆದರೆ ಮಾನಸಿಕ ದುಃಖದಿಂದ ಹೊರಗಡೆ ಬರೋಕ್ಕಾಗಲ್ಲ. ತುಂಬ ಹೆಣ್ಮಕ್ಳುಗಳು ಇರ್ತಾರೆ, ತುಂಬ ಉಪಾಸಕರು ಇರ್ತಾರೆ. ಉಪಾಸಕರು ಭಾಳ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ದುಡ್ಡು ಇರೋರು ಇರ್ತಾರೆ, ಇಲ್ಲದಿರೋರು ಇರ್ತಾರೆ. ಆದರೆ ಒಂದಲ್ಲ ಒಂದು ದಿವಸ ಅವ್ರ ದುಃಖ ಬಂದೇ ಬರುತ್ತೆ. ಪ್ರತಿ ಕ್ಷಣ ದುಡ್ಡಿರೋರಿಗೆ ಭಯ ಇದ್ದೇ ಇರುತ್ತೆ. ಯಾಕಂದರೆ ಭಯ ಇದ್ದೇ ಇರುತ್ತೆ, ಮಲಗೋಕ್ಕಾಗಲ್ಲ, ಅವರು ನಿದ್ದೆ ಬರಲ್ಲ. ಆದರೆ ಈ ಧ್ಯಾನದ ಒಂದು ಜಾಗಕ್ಕೆ ಬಂದರೆ ಅವ್ರಿಗೆ ವಿಶೇಷ ಧ್ಯಾನವನ್ನು ಹೇಳ್ಕೊಡ್ತೀವಿ. ದುಡ್ಡು ಇದ್ದರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೇ, ಮಾನಸಿಕ ನೆಮ್ಮದಿಯನ್ನು ಖಂಡಿತ ಸಿಗುತ್ತೆ. ಮತ್ತು ಇಲ್ಲಿ ಯಾರೇ ಬರಲಿ ಅದು ಇಚ್ಛೆ ಪರಿಪೂರ್ಣ ಆಗೇ ಆಗುತ್ತೆ. 100% ನಾವು ಹೇಳ್ತೀವಿ, ಇಲ್ಲಿ ಯಾರೇ ಬಂದು ಮೆಡಿಟೇಷನ್ ಮಾಡಲಿ ಅವ್ರಿಗೆ 100% ಇಚ್ಛೆ ಪರಿಪೂರ್ಣ ಆಗುತ್ತೆ. ಏನಂತಾರೆ, ಅವ್ರಿಗೇನು ಕೋರಿಕೆ ಇರುತ್ತೆ ಅದು ಖಂಡಿತ ಆಗೇ ಆಗುತ್ತೆ. ಯಾವಾಗಾದರೂ ಬರ್ಬೋದು, ಒಂಟಿಯಾಗಿ ಬರ್ಬೋದು, ಕೂತ್ಕೋಬೋದು, ಮೆಡಿಟೇಷನ್ ಮಾಡ್ಬೋದು, ಹೋಗ್ಬೋದು. ಯಾವ ಥರ ಇಲ್ಲ. ಆದರೆ ವಿಶೇಷ ಏನಿದೆ ಅಂದರೆ ಬಂತೇಜಿಗಳು ನಮ್ಮಂಥ ಗುರುಗಳು ಇದ್ದರೆ ಮಾತ್ರ ಇನ್ನೂ ವಿಶೇಷವಾಗಿರ್ತದೆ ನಿಮಗೆ. ಯಾಕಂದ್ರೆ ನಿಮಗೆ ಹೇಳ್ಕೊಡುವಂಥದ್ದಾಗಲಿ ಇದ್ದೇ ಇರುತ್ತೆ. ಆದರೆ ನಾವು ಇಲ್ದಿರೋವಾಗ ನೀವು ಬಂದು ಒಂದು 5 ನಿಮಿಷ ಉಸಿರಾಟವನ್ನು ನೋಡಿ. ಉಸಿರು ಒಳಗೆ ಹೋಗ್ತದೆ, ಹೊರಗೆ ಹೋಗ್ತದೆ. ಇವಾಗ ತುಂಬ ಜನ ಗೊತ್ತಿಲ್ಲ, ಪ್ರತಿಯೊಂದು ಉಸಿರಾಟದಿಂದನೇ ನಿಲುವು ಇದೆ. ಹೌದೌದು. ಅದಕ್ಕೆ ಭಗವಾನ್ ಮುಂದೆ ಕಂಡುಹಿಡಿದಿರೋದು ಈ 4 ಆರ್ಯ ಸತ್ಯವನ್ನು ಕಂಡುಹಿಡ್ಕೊಂಡಿರೋದು ಹೆಂಗೆ ಅಂದರೆ ಉಸಿರಾಟದಿಂದನೇ ಸತ್ಯವನ್ನು ಕಂಡುಹಿಡ್ಕೊಂಡಿರೋದು. ಅದಕ್ಕೆ ಈ ಉಸಿರಾಟದ ಬಗ್ಗೆ ನಾವು ಇದು ಮಾಡಬೇಕು ಅಂದರೆ ಕ್ಯಾನ್ಸರ್ ಕೂಡ ವಾಸಿಯಾಗುವಂಥದ್ದು ಯಾವ್ದಾರ ಮೆಡಿಟೇಷನ್ ಇದ್ದರೆ ಇದು ಧ್ಯಾನ, ಮೆತ್ತ ಭಾವನ ಮತ್ತು ಆನಾಪಾನಸತಿ ಅಂತ ಕರೆಯುವಂಥದ್ದು ನಾವು. ಅದಕ್ಕೆ ವಿಶೇಷವಾಗಿ ನೀವೆಲ್ಲರೂ ಕೂಡ ಉಪಾಸಕರು ಎಲ್ಲ ಬಂಧು ಬಳಗದವರು ಬಂದು ಇಲ್ಲಿ ಧ್ಯಾನ ಮಾಡೋದ್ರಿಂದ ನಿಮ್ಮನ್ನು ನೀವು ಪರಿವರ್ತನೆ ಮಾಡುವಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿಮಗೆ ನೀವೇ ಬೆಳಕು, ನಿಮಗೆ ನೀವೇ ದಾರಿದೀಪ. ಪ್ರತಿಯೊಂದು ನೀವೇ ಆಗಿರೋದ್ರಿಂದ ಯಾವುದೇ ಕಾರಣ ಕಷ್ಟಗಳು ಬರಲ್ಲ, ದುಃಖಗಳು ಬರಲ್ಲ. ಪ್ರತಿಯೊಬ್ಬರಿಗೆ ರಾಜ ನೀವೇ. ನೀವು ಇನ್ನೊಬ್ರು ರಾಜನ ಹುಡುಕೋಂಗಿಲ್ಲ, ನೀವೇ ರಾಜರು. ಅದಕ್ಕೆ ನೀವು ರಾಜರಾಗಬೇಕು ಅಂದರೆ ಈ 5 ತತ್ವಗಳನ್ನು ಪಾಲನೆ ಮಾಡಬೇಕು. ಪಂಚಶೀಲ ತತ್ವ ಅಂತ ನಾವು ಹೇಳ್ತೀವಿ. ಪ್ರಾಣಹತ್ಯೆ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಹೆಂಡ ಸಾರಾಯಿ ಬೀಡಿ ಸಿಗರೇಟ್ ಸೇದಬಾರ್ದು. ಈ 5 ತತ್ವಗಳು ಒಬ್ಬ ಮನುಷ್ಯನಿದ್ದರೆ ಯಾವಾಗ ಸುಖ ಸಂತೋಷ ಆರೋಗ್ಯವಂತರಾಗಿ ಪುಣ್ಯವಂತರ ಬದುಕುವಂಥ ಒಂದು ಮಾರ್ಗ ಸಿಗುತ್ತೆ. ಈ ಮಾರ್ಗದ ಅನುಸಾರವಾಗಿ ಪ್ರತಿಯೊಂದು ನಡೆಯುವಂಥದ್ದು ಬೌದ್ಧ ಧರ್ಮದಲ್ಲಿ. ಅದಕ್ಕೆ ಈ ಬೌದ್ಧ ಧರ್ಮದಲ್ಲಿ ಫೌಂಡೇಶನ್ ಈ 5 ತತ್ವಗಳು. ಈ ಫೌಂಡೇಶನ್ ಇಟ್ಕೊಂಡು ನಾವು ಧ್ಯಾನ ಮಾಡೋದಾಗಲಿ, ಇನ್ನೊಂದು ಪ್ರಚಾರ ಮಾಡೋದಾಗಲಿ, ಒಳ್ಳೆಯ ಮಾತಾಡೋದಾಗಲಿ, ಒಳ್ಳೆಯ ನೋಟದಲ್ಲಾಗಲಿ 8 ನಿಯಮಗಳು ಭಗವಾನ್ ಬುದ್ಧ ಹೇಳಿದ್ದಾರೆ, ಹರಿಯ ಅಷ್ಟಾಂಗಿಕ ಮಾರ್ಗ ಅಂತ. ಈ ಮಾರ್ಗದಲ್ಲಿ ಯಾರೇ ನಡೆದರೆ ಸುಖ ಸಂತೋಷ ಆರೋಗ್ಯ ನೆಮ್ಮದಿಯಿಂದ ಇರುವಂಥ ಒಂದು ಮಾರ್ಗ ಇದು. ಒಳ್ಳೆಯದಾಗಲಿ, ಸದಾ ಸುಖವಾಗಿರಿ. ಎಲ್ಲರೂ ಕೂಡ ದುಃಖ ಭಯ ರೋಗಗಳಿಂದ ದೂರ ಆಗಿ ಎಲ್ಲ ಬರ್ಬೋದು. ಆದರೆ ಒಂಟಿಯಾಗಿ ಬರುವಂಗಿಲ್ಲ ಲೇಡೀಸ್ಗಳು. ಕುಟುಂಬ ಸಮೇತ ಬಂದರೆ ಮಾತ್ರ ಅಲವ್ ಇದೆ. ಕುಟುಂಬ ಸಮೇತ ಬಂದು ಇಲ್ಲಿ ಊಟ ಮಾಡಿ, ಬೇಕಾದ್ರೆ ಬುದ್ಧ ವಿಹಾರ ಇದೆ, ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಕೂಡ ಮಾಡ್ಬೋದು, ಉಳಿಬೋದು. ಇಲ್ಲೂ ಕೂಡ ಉಳಿಬೋದು. ರೂಮ್ಸ್ ಒಂದು ಮಾತ್ರ ಇದೆ, ಉಳಿಬೋದು ಅಂದರೆ ಹೊರಗಡೆ ಉಳಿಬೋದು. ಯಾಕಂದ್ರೆ ಅಲ್ಲಿ ಒಳಗಡೆ ಬಂದು ಬಂತೇಜಿಗಳು ಉಳಿತಾರೆ, ಯಾರೋ ಬೌದ್ಧ ಗುರುಗಳು ಉಳಿತಾರೆ. ಇದೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9071868337. ಯಾರೇ ನೀವು ಇಲ್ಲಿ ಬರೋಗಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತಾರೆ, ಬಂದು ಮೆಡಿಟೇಷನ್ ಎಲ್ಲ ಮಾಡ್ಬೋದು. ಸೊ ಈಗ ಸಮ್ಮರ್ ರಜಾ ಮಕ್ಕಳಿಗೆಲ್ಲ ಅವರೆಲ್ಲ ಬರ್ಬೋದಲ್ಲ? ಪ್ರತಿಯೊಬ್ಬರ ಮಕ್ಕಳು ಭಾಳ ಜನ ಬರ್ತಾರೆ. ನಿನ್ನೆ ಎಲ್ಲ ಒಂದು 40-50 ಜನ ಮಕ್ಕಳು ಬಂದಿದ್ದರು.
ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೆಲ್ಪ್ಫುಲ್ ಆಗುತ್ತೆ. ಎಜುಕೇಷನ್ ತುಂಬ ಹೆಲ್ಪ್ ಆಗುತ್ತೆ. ಹೌದೌದು, ಎಜುಕೇಷನ್ಗೆ ಭಾಳ ಒಳ್ಳೆಯದು ಅಂದರೆ ಮೆಡಿಟೇಷನ್ನೇ ಒಳ್ಳೆಯದು. ಈ ಮೆಡಿಟೇಷನಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಆ ನೆನಪಿನ ಶಕ್ತಿ ಜಾಸ್ತಿ ಎಷ್ಟಾಗುತ್ತೆ ಆವಾಗ ನೀವು ಬೆಳಿಬೋದು ಮತ್ತು ಓದ್ಬೋದು, ಇನ್ನೂ ಜಾಸ್ತಿ ಓದ್ಬೋದು. ನೆನಪಿನ ಶಕ್ತಿ ಯಾರಿಗಿಲ್ಲ ಅವರು ಧಾರಾಳವಾಗಿ ಬಂದು ಇದನ್ನು ನೋಡುವಂಥದ್ದಾಗಲಿ ಮಾಡುವಂಥದ್ದಾಗಲಿ, ಮೆಡಿಟೇಷನ್ ಮಾಡುವಂಥದ್ದಾಗಲಿ, ಇಲ್ಲಿ ನೋಡುವಂಥ ವಾತಾವರಣಗಳು ನೋಡುವಂಥದ್ದಾಗಲಿ, ಈ ಉಸಿರಾಟವನ್ನು ತಗೊಳ್ಳೋದಾಗಲಿ, ಇಲ್ಲಿ ಭಾಳ ಫ್ರೆಶ್ ಗಾಳಿ ಬರೋದ್ರಿಂದ ನಿಮಗೆ ಇನ್ನೂ ಉಪಯೋಗ ಆಗುತ್ತೆ. ಮತ್ತು ಈ ಕಾಯಿಲೆಗಳು ಯಾವುದೇ ಕಾಯಿಲೆಗಳು ಹೋಗಿಸೋ ಜವಾಬ್ದಾರಿ ನಮ್ಮದಾಗಿದೆ. ಯಾಕಂದ್ರೆ ನಾವು ಆಯುರ್ವೇದಿಕ್ ಮೆಡಿಟೇಷನ್ ಟೀಚರ್ ಇರೋದ್ರಿಂದ ನಾವು ಕೂಡ ಆಯುರ್ವೇದಿಕ್ ಇದು ಮಾಡೋದ್ರಿಂದ ಅದು ನ್ಯಾಚುರಲ್ ಆಯುರ್ವೇದಿಕ್. ಯಾವ ರೀತಿ ಉಸಿರಾಟದಿಂದನೇ ಪ್ರತಿಯೊಂದು ಕೂಡ ನಾವು ವಾಸಿ ಮಾಡೋದ್ರಿಂದ ಉಸಿರಾಟ ಯಾರೋ ತೊಂದರೆ ಇರಲಿ, ಬೆನ್ನು ನೋವುಗಳು ಜಾಸ್ತಿ ಇರಲಿ, ಅವ್ರಿಗೆಲ್ಲ ನಾವು ಪರಿವರ್ತನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ಬೋದು. ನಿಮ್ಮ ಜೊತೆ ಯಾರಿದ್ದಾರೆ, ನೀವು ಒಬ್ಬರೇ ಇರ್ತೀರಾ? ನಮ್ಮ ಜೊತೆ ಒಬ್ಬರು ಬಂತೇಜಿ ಇದ್ದಾರೆ, ಅನುರುದ್ಧ ಬಂತೇಜಿ ಅಂತ. ಅವರು ವಿಶೇಷವಾಗಿ ಪ್ರಚಾರಕ್ಕೆ ಹೋಗ್ತಾ ಇರ್ತಾರೆ. ಅವರು ಯಾವಾಗಿರಲ್ಲ ನಾವು ಇರ್ತೀವಿ, ನಾವು ಯಾವಾಗಿರಲ್ಲ ಅವ್ರು ಇರ್ತಾರೆ. ವರ್ಷಕ್ಕೊಂದ್ಸಲ ಏನ್ರ ತುಂಬ ಗ್ರ್ಯಾಂಡಾಗಿ ಪ್ರತಿ ಹುಣ್ಣಿಮೆ ಗ್ರ್ಯಾಂಡಾಗಿ ನಡೀತದೆ ಇಲ್ಲಿ. ಯಾವ ಮಂತ್ ಡೇಟ್ ಅಂತ ಹೇಳ್ಬೋದಾ? ಪ್ರತಿ ಹುಣ್ಣಿಮೆ ಮಂತಲ್ಲಿ ಒಂದು ಹುಣ್ಣಿಮೆ ಬರುತ್ತೆ, ಅಮಾವಾಸ್ಯೆ ಒಂದು ಬರುತ್ತೆ. ಎರಡು ಇದರಲ್ಲಿ ಖಂಡಿತ ಮಾಡೇ ಮಾಡ್ತೀವಿ. ಸಂಡೇ ಪ್ರವಚನ ಇರುತ್ತೆ. ಪ್ರತಿ ಸಂಡೇ 9 ಗಂಟೆ ಪ್ರವಚನ ಇರುತ್ತೆ. ಪ್ರವಚನ ಆದ ನಂತರ ವಿಶೇಷವಾಗಿ ಬುದ್ಧ ಜಯಂತಿ, ಅಂಬೇಡ್ಕರ್ ಜಯಂತಿ, ಬುದ್ಧರು ಹುಟ್ಟಿದ ದಿನ, ಬುದ್ಧ ಆಗಿರೋ ದಿನ ತುಂಬ ವಿಶೇಷವಾಗಿ ಅಂದರೆ ನಮಗೆ ಇದು 4 ಇದಿರುತ್ತೆ. ಭಗವಾನ್ ಬುದ್ಧರು ಪರಿನಿಬ್ಬಾನ ಹೊಂದಿರೋ ದಿವಸ, ಬುದ್ಧರಾಗೋ ದಿವಸ ಮತ್ತು ಪ್ರವಚನ ಕೊಟ್ಟಿರೋ ದಿವಸ, ಈ 4 ವಿಶೇಷವಾಗಿ ನಮಗೆ ಇದ್ದೇ ಇರುತ್ತೆ. ಕನೆಕ್ಷನ್ ಭಗವಾನ್ ಬುದ್ಧರು ಕೊಟ್ಟಿರುವಂಥ ಧಮ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ 5 ಜನ ಗುರುಗಳಿರ್ತಾರೆ. 5 ಜನ ಗುರುಗಳು ಮೊಟ್ಟ ಮೊದಲ ಜ್ಞಾನೋದಯ ಆಗಿರುವಂಥ ಗುರುಗಳು ಬಂದು ಇಲ್ಲಿ ನೆಲೆಸಿರ್ತಾರೆ. ಈ ಜಾಗದ ಆ ಗುಹೆ ಒಳಗಡೆ ನೆಲೆಸಿರ್ತಾರೆ. ಅವ್ರು ನೆಲೆಸಿ ಈ ಸಂಪೂರ್ಣವಾದ ಪ್ರವಚನ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಪ್ರಚಾರ ಇಲ್ಲಿಂದ ನಡೆದಿರೋದು. ಇಲ್ಲಿಂದ ನೀವು ರಾಜಘಟ್ಟ ಅಂತ ಇದೆ ದೊಡ್ಡಬಳ್ಳಾಪುರದಲ್ಲಿ, ಅಲ್ಲಿ ಹೋದರೆ ಅಲ್ಲಿ ವಿಶೇಷವಾಗಿ ನಿಧಿಗಳು ತೆಗಿತಾ ಇದ್ದಾರೆ ಇವಾಗ. ವಿಶೇಷವಾಗಿ ಅಲ್ಲಿ ರಾಜಘಟ್ಟ ಅಂತ ಇದೆ, ಅಲ್ಲಿ ನೋಡ್ಬೋದು. ಅದಕ್ಕಿಂತ ಹಳೇದು ಇದು. 2500 ವರ್ಷ ಮೇಲೆ ಇದು. ಅವಾಗಿನ ಕಾಲದ್ದು ಬೌದ್ಧಿಕ ನೋಡಿ ಎಷ್ಟು ಚಿಕ್ಕದಾಗಿದೆ, ಭಾಳ ಸುಂದರವಾಗಿದೆ ಅದು. ಇವಾಗಿನ ಕಾಲದ್ದು ಸ್ವಲ್ಪ ಅಗಲ ಇರುತ್ತೆ. ಆಗಿನ ಕಾಲದ್ದು ಭಾಳ ಚಿಕ್ಕದಾಗಿರುತ್ತೆ, ಭಾಳ ಸ್ಟ್ರಾಂಗ್ ಆಗಿರುತ್ತೆ ಅದು. 106 ಜನಕ್ಕೆ ಮೆಡಿಟೇಷನ್ ಸೆಂಟರ್ ಕಟ್ಟಬೇಕು ಅಂತ ನಮಗೆ ಭಾಳ ಇದಿರುತ್ತೆ. ಆದರೆ ಗೌರ್ಮೆಂಟ್ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಭಾಳ ಒಳ್ಳೆಯದು. ಹೌದೌದು. ಟೂರಿಸಮ್ ಡಿಪಾರ್ಟ್ಮೆಂಟಿಂದನೇ ಎಲ್ಲ ರೋಡೆಲ್ಲ ಮಾಡಿಕೊಟ್ಟಿರೋದು. ಅದರಿಂದ ಅವ್ರಿಗೆ ವಿಶೇಷ ಧನ್ಯವಾದಗಳು ಹೇಳಬೇಕು. ಮತ್ತಷ್ಟು ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟು ಇಲ್ಲಿ ಬುದ್ಧ ವಿಹಾರ ಮತ್ತು ಎಲ್ಲ ಯಾರೇ ಬಂದಿರಲಿ ಅವರಿಗೆ ಒಂದು ಜಾಗವನ್ನು ಮಾಡಿಕೊಡೋ ಜವಾಬ್ದಾರಿ ನಮ್ಮ ಸರ್ಕಾರದಾಗಿದೆ. ಇನ್ನೊಂದು 5 years ಒಳಗಡೆ ಆಗುತ್ತೆ. ಆದರೆ ವಿಶೇಷ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಆಗಬೇಕು. ನಿಮ್ಮ ಹೆಸರು? ಸುನೀಲ್ ಅವರು ಇವತ್ತಿನ ದಿವಸ ಬಂದು ಯೂಟ್ಯೂಬಲ್ಲಿ ಎಲ್ಲ ಕಡೆ ಇದು ಮಾಡ್ತಾರೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು. ಕಂಪ್ಲೀಟ್ ಡೀಟೇಲ್ ಹೇಳಿದ್ದಾರೆ ಇಲ್ಲಿ ಫೌಂಡರ್ ಇವರು. ಕಂಪ್ಲೀಟ್ ವಿಡಿಯೋ ನೋಡಿ ಸೊ ತುಂಬ ಅವ್ರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು. ಇಲ್ಲಿಂದ ನಾನು ಹೊಡ್ತಾ ಇದ್ದೀನಿ ಇವಾಗ. ಥ್ಯಾಂಕ್ ಯು. ಸ್ನೇಹಿತರೆ, ಲೊಕೇಶನ್ ಯಾವ ಥರ ಅನಿಸ್ತು ನಿಮ್ಗೆ? ಸೂಪರ್ ಆಗಿದೆಯಲ್ಲ. ಸ್ಪಾಟ್ ಮಾತ್ರ ಕ್ರೇಜಿ. 360 ವ್ಯೂ ಇದೆ. ತುಂಬ ಗಾಳಿ ಬೀಸ್ತಿದೆ ನೋಡಿ, ನೀವು ಸುತ್ತ ವ್ಯೂ ನೋಡ್ತಿರ್ಬೋದು. ಬೆಂಗಳೂರಿಂದ ತುಂಬ ಹತ್ತಿರ ಇದೆ. 40 ಕಿಲೋಮೀಟರ್ ಸಿಗುತ್ತೆ. ನಿಮ್ಮ ದೇವನಹಳ್ಳಿಯಿಂದ 10 ಕಿಲೋಮೀಟ್ರು. ಸೊ ಬೈಕ್ ಮೇಲ್ಗಡೆ ಪೂರ ಕಂಪ್ಲೀಟಾಗಿ ಬರುತ್ತೆ ಇಲ್ಲಿವರೆಗೂ. ಸೊ 100 ಮೀಟರ್ ಸ್ಟೆಪ್ಸ್ ಹತ್ತಿದ ಸಾಕು, ಮೇಲ್ಗಡೆ ಈ ಥರ ವ್ಯೂ ನೋಡ್ಬೋದು. ಸ್ನೇಹಿತರೆ, ಈ ಥರ ಲೊಕೇಶನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೋ ಹೊಸಬರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ವೀಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ಥರ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ವೀಕೆಂಡಲ್ಲಿ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸಡನ್ಲಿ ಪ್ಲ್ಯಾನ್ ಗೊತ್ತಾಗಲ್ಲ. ಸೊ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿದರೆ ಹೆಲ್ಪ್ಫುಲ್ ಆಗುತ್ತೆ ತುಂಬ. ಸೊ ಅವ್ರು ಈಸಿಯಾಗಿ ಪ್ಲ್ಯಾನ್ ಮಾಡ್ಬೋದು. ಇದರಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಮತ್ತು ತುಂಬ ಸೇಫ್ ಆಗಿದೆ ಜಾಗ, ಏನು ತೊಂದರೆ ಇಲ್ಲ. ಆರಾಮಾಗಿ ಬರ್ಬೋದು ಫ್ಯಾಮಿಲಿ, ಫ್ರೆಂಡ್ಸು. ಸೊ ಬಂದು ಪಿಕ್ನಿಕ್ಕು ಮಾಡ್ಬೋದು, ಆರಾಮಾಗಿ ಸನ್ರೈಸ್ ನೋಡ್ಕೋಬೋದು, ಸನ್ಸೆಟ್ ನೋಡ್ಕೋಬೋದು. ಸೊ ನೀವೆಲ್ಲ ರೆಕಮೆಂಡ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ. ಸೊ ಶೇರ್ ಮಾಡಿ ಎಲ್ಲ ಈ ವಿಡಿಯೋನ. ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಸೊ ಮುಂದೆ ಇದೇ ಥರ ಹೊಸ ಲೊಕೇಶನ್ ತೊಗೊಂಬರ್ತೀನಿ, ಕ್ರೇಜಿ ಲೊಕೇಶನ್ ತೊಗೊಂಬರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಗುಡ್ ಬೈ ಸ್ನೇಹಿತರೆ.